ಇಂಡಿಯಾದಲ್ಲಿ ಜಾಸ್ತಿ ಹೆಣ್ಮಕ್ಳಲ್ಲಿ ಕಾಮನ್ ಆಗಿರೋ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್. ಸೊ ಇವತ್ತು ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಗೇನಾದ್ರೂ ಸಂಭೋಗ ಆದ್ಮೇಲೆ ಬ್ಲೀಡಿಂಗ್ ಆಗ್ತಾ ಇದೆಯಾ, ಅಥವಾ ಎರಡು ಋತುಚಕ್ರದ ಮಧ್ಯೆ ಬ್ಲೀಡಿಂಗ್ ಆಗ್ತಾ ಇದೆಯಾ, ಅಥವಾ ನಿಮ್ಮ ಋತುಚಕ್ರ ಕಂಪ್ಲೀಟ್ ಆಗಿ ನಿಂತಲೂ ಸಹ ಬ್ಲೀಡಿಂಗ್ ಆಗ್ತಾ ಇದೆಯಾ? ಹಾಗಾದ್ರೆ ಎಚ್ಚೆತ್ಕೊಳ್ಳಿ. ಇವರಷ್ಟೇ ಅಲ್ಲ, ನಿಮ್ಮ ಮದ್ವೆ ಚಿಕ್ಕ ವಯಸ್ಸಲ್ಲಿ ಆಗಿದೆಯಾ, ಅಥವಾ ನೀವು ಸ್ಮೋಕ್ ಮಾಡ್ತೀರಾ, HIV ಇಂದ ಬಳಲ್ತಿದ್ದೀರಾ, ಇವರು ಸಹ ಎಚ್ಚೆತ್ಕೋಬೇಕು. ಹಾಗಾದ್ರೆ ಇದಕ್ಕೆ ಮೇನ್ ಕಾಸ್ ಏನು? HPV, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಹಾಗಾದ್ರೆ ಇದನ್ನ ಕಂಡಿಡಿಯಕ್ ಆಗೋದಿಲ್ವಾ? ಇಲ್ಲ, ಇದಕ್ಕೆ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಒಂದು ಪ್ಯಾಪ್ ಸ್ಮಿಯರ್ ನ ಮಾಡ್ತಾರೆ. ಇದು ಎಲ್ಲಿ ಹೇಗೆ ಮಾಡ್ತಾರೆ ಅನ್ನೋದನ್ನ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೀನಿ. ಪ್ಯಾಪ್ ಸ್ಮಿಯರ್ ಕನ್ಫರ್ಮ್ ಆದ್ಮೇಲೆ HPV DNA ಟೆಸ್ಟಿಂಗ್, ಸರ್ವೈಕಲ್ ಬಯಾಪ್ಸಿ ಅಂತ ಮತ್ತಷ್ಟು ಟೆಸ್ಟ್ ಗಳನ್ನ ಮಾಡ್ತಾರೆ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ. ಹಾಗಾದ್ರೆ ಇದಕ್ಕೆ ಟ್ರೀಟ್ಮೆಂಟ್ ಏನು? ಅರ್ಲಿ ಸ್ಟೇಜ್ ಅಲ್ಲಿ ಹಿಸ್ಟೆಕ್ಟಮಿ ಮಾಡ್ತಾರೆ, ಜೊತೆಗೆ ರೇಡಿಯೋಥೆರಪಿ, ಕೀಮೋಥೆರಪಿ ಸಹ ಇದೆ. ಇದನ್ನ ಪ್ರಿವೆಂಟ್ ಮಾಡಕ್ಕಾಗಲ್ವಾ? HPV ವ್ಯಾಕ್ಸಿನೇಷನ್ ಇದೆ. 9 ರಿಂದ 14 ವಯಸ್ಸಿನ ಹುಡುಗಿಯರಿಗೆ ಕೊಡ್ತಾರೆ, ಜೊತೆಗೆ 15 ರಿಂದ 26 ವಯಸ್ಸಿನ ಹೆಣ್ಮಕ್ಳಿಗೂ ಸಹ ಕ್ಯಾಚಪ್ ವ್ಯಾಕ್ಸಿನ್ ಅಂತ ಕೊಡ್ತಾರೆ. ನಿಮ್ಮಲ್ಲಿರೋ ಸುಮಾರು ಜನಕ್ಕೆ HPV ವ್ಯಾಕ್ಸಿನ್ ಇದೆ ಅಂತಾನೆ ಗೊತ್ತಿರ್ಲಿಲ್ಲ. ಈಗ ಗೊತ್ತಾಯ್ತಲ್ಲ? ಹಾಗಾದ್ರೆ ಇನ್ನೇನ್ ತಡ? HPV ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿ, ಸರ್ವೈಕಲ್ ಕ್ಯಾನ್ಸರ್ ಇಂದ ಎಚ್ಚೆತ್ಕೊಳ್ಳಿ.